ನಾಳೆ ಮೋದಿ ಮೂರನೇ ಅವಧಿಯ ಮೊದಲ ಬಜೆಟ್. ಬಿಪಿಎಲ್ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನಿರೀಕ್ಷೆ. ರೈತರ ಖಾತೆಗೆ ಪ್ರತಿ ತಿಂಗಳು 1,000 ರೂಪಾಯಿ ಸಾಧ್ಯತೆ. ಜಾಗತಿಕ ತಲ್ಲಣಗಳ ಮಧ್ಯೆ ಆರ್ಥಿಕತೆ ಸದೃಢ, ಸುಸ್ಥಿರ. ಆರ್ಥಿಕ ಬೆಳವಣಿಗೆ 7% ಅಂದಾಜು. ಅಭಿವೃದ್ಧಿಗೆ ಸಹಕರಿಸಿ ಮೋದಿ ಕರೆ. ಸರ್ಕಾರಿ ನೌಕರರು ಆರ್ಎಸ್ಎಸ್ ಸೇರಬಹುದು. ಇಂದಿರಾ ಹೇರಿದ್ದ ನಿಷೇಧ ಹಿಂಪಡೆದ ಕೇಂದ್ರ. ಅಧಿಕಾರಿಗಳು ನಿಖರ್ಧರಿಸಬಹುದು ಅಂತಿದೆ ಕಾಂಗ್ರೆಸ್. ಬೆಂಗಳೂರಿನ ಐಟಿ ಉದ್ಯೋಗಿಗಳಿಗೆ 14 ಗಂಟೆ ಕೆಲಸ. ಟೆಕ್ಕಿಗಳಿಂದ ತೀವ್ರ ವಿರೋಧ, ಟೀಕೆ. ಪರ ವಿರೋಧ ಚರ್ಚಿಸಿ ನಿರ್ಧಾರ ಅಂತಾರೆ ಮಂತ್ರಿ. ಮುಡಾ ಹಗರಣದ ವರದಿ ಕೇಳಿದ ರಾಜ್ಯಪಾಲರು. ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಜೈಲಿಗೆ ನಾಗೇಂದ್ರ. ಪರಿಷತ್ನಲ್ಲಿ ಸಿಎಂ ಉತ್ತರ ಕೋಲಾಹಲ. ಭರ್ತಿಯಾಯಿತು ಕೆಆರ್ಎಸ್. ಕಾವೇರಿಗೆ ಆರತಿಗೆ ಪ್ಲಾನ್. ಸಿರೂರಿನಲ್ಲಿ ಮಿಲಿಟರಿ ಆಪರೇಷನ್. ಇಸ್ರೋ ಸಹಾಯಕ್ಕೆ ಮನವಿ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ. ಅಸಹಜ ಲೈಂಗಿಕ ಕೇಸ್ನಲ್ಲಿ ಸೂರಜ್ಗೆ ಜಾಮೀನು. ಕೊಲೆ ಆರೋಪಿ ದರ್ಶನ್ಗೆ ಸದ್ಯಕ್ಕಿಲ್ಲ ಮನೆಯೂಟ. ಮಾಲ್ಗಳಿಗೆ ಬರಲಿದೆ ಹೊಸ ಗೈಡ್ಲೈನ್ಸ್. ಕೊನೆಗೂ ಚುನಾವಣೆಯಿಂದ ಹಿಂದಕ್ಕೆ ಹೋದರು ಬೈಡನ್. ಟ್ರಂಪ್ ಸೋಲಿಸ್ತೀನಿ ಅಂತಾರೆ ಕಮಲಾ ಹ್ಯಾರಿಸ್. ಡೆಮಾಕ್ರೆಟಿಕ್ ಪಕ್ಷಕ್ಕೆ ಬಂತು ದಾಖಲೆ ದೇಣಿಗೆ.